ನಮ್ಮೂರಾಗಂತೂ ಲಾರಿಗಳೆಲ್ಲ ಫುಲ್ ಲೈನ್ಸಾಗ ನಿಂತಿದ್ವು. ಲಾರಿ ನಿಂತಿದ್ದ ಸಲುವಾಗಿ ಸ್ಕೂಲ್ ಬಸ್ನು ಬಂದಿದ್ದಿಲ್ಲ. ಹಾಗೆ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ರೀ. ಇದು ನೋಡ್ರಿ ನನ್ನ ತವ್ರ ಮನೆ ಅದ. ಆಮೇಲೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಸೇಡಂ ಬರತ್ತಿದ. ಈ ಪೆನ್ ನೋಡ್ರಿ ಸಣ್ಣಗಿದ್ದಾಗ ತಗೋಬೇಕಂತೇಳಿ ಮಮ್ಮಿ ಬಲ್ ಹತ್ತು ತಗೋತಿದ್ವಿ ಈ ಪೆನ್. ಗೇಟಿನ ಬಲ್ ಏನೋ ಪ್ರಾಬ್ಲಮ್ ಆಗಿತ್ತು ಅಂತೇಳಿ ಎಲ್ಲ ಲಾರಿಗಳು ಲೈನ್ಸಾಗ ನಿಂತಿದ್ವು. ಅಷ್ಟೆಲ್ಲ ಲಾರಿ ಓಡಾಡ್ತಾವ ಅಂದ್ರೂ ನೋಡ್ರಿ ರೋಡು ಬರಬರಿಯಾಗೆ ಇಲ್ಲ, ಇಷ್ಟು ಗನ ಕಚ್ ಅದ. ಮಾರ್ನಿಂಗೇ ನಮ್ಮ ಹಸ್ಬೆಂಡ್ ಅವ್ರು ಕರೆಯಾಗಿ ಬಂದಿದ್ರು. ಹಂಗಾಗಿ ಹಬ್ಬ ಮುಗಿಸ್ಕೊಂಡು ಸೇಡಂ ರಿಟರ್ನ್ ಹೊಂಟಿದ. ನಾವು ಮದ್ವೆ ಆದ್ಮೇಲೆ ನೋಡ್ರಿ ಹೆಂಗಿರ್ತದ, ನಮ್ಮ ಮನೆಗೆ ನಾವೇ ಅತಿಥಿ ಆಗ್ತೀವಿ. ಅಮ್ಮ ಜೋಳದ ಹಿಟ್ಟು ಹಾಗೆ ಬ್ಯಾಳಿ ಕಟ್ಟಿದ್ವು ನೋಡ್ರಿ. ಮದ್ವೆ ಅದ ನೋಡಿದ್ರೆ ನಾನ್ಕರ ಅವ್ರ ಬಲ್ಲಿವೆ ಹಿಟ್ಟ ಬ್ಯಾಳಿ ಎಲ್ಲ ಅಲ್ಲಿವೇ ತರ್ತೀನಿ. ಅದಾದ್ಮ್ಯಾಗ ಬಂದು ನೋಡಿದ್ರೆ ನಮ್ಮ ಓನರ್ ಅಣ್ಣವರು ವೈಫೈ ಕುಂದಿರ್ಸಿದ್ರು. 4-5 ದಿನ ಮನ್ಯಾಗ ಇರಂಗಿಲ್ಲ ಅಂತ ಹೇಳಿ ತರಕಾರಿ ತಂದಿದ್ದಿಲ್ಲ. ಹಂಗಾಗಿ ಮಧ್ಯಾಹ್ನ ನಮ್ಮ ಹಸ್ಬೆಂಡ್ ಹೊರಗೆ ಒಂದು ನಾಷ್ಟ ತಂದ್ರು. ನಾಷ್ಟ ಅದು ಮಾಡ್ಕೊಂಡು ಸೀತಾಫಲ್ ತಿಂದ್ವಿ. ನೆಕ್ಸ್ಟ್ ಡೇ ಅಮ್ಮ ಮತ್ತು ತಂಗಿ ಇಬ್ರು ಸೇಡಂ ಬಂದಿದ್ರು. ಹಬ್ಬ ಮುಗ್ದಿತ್ತಲ್ಲ, ಅವ್ರ ಹಸ್ಬೆಂಡು ಬಂದು ಕರ್ಕೊಂಡು ಹೋಗ್ತಾನೆ ಅಂದಿದ್ದು. ಬಟ್ಟೆ ತೊಗೋದಿತ್ತಂತೆ ಅಮ್ಮ ಕರ್ಕೊಂಬಂದ್ಲು. ಆಮೇಲೆ ಬಟ್ಟೆ ದುಕಾನ್ಗೆ ಹೋಗಿ ಬಟ್ಟೆ ಅದು ತೊಗೊಂಡ್ವಿ ಇಬ್ಬರು ಸೇರಿ. ಹಾಗೆ ಮಾರ್ಕೆಟ್ನಾಗೆಲ್ಲ ಸ್ವಲ್ಪ ಒಂದಿಷ್ಟು ತೊಗೋದಿತ್ತು, ತೊಗೊಂಡು ಬಟ್ಟೆ ಅದು ತೊಗೊಂಡು ಮೂವರು ಆಟೋನಾಗ ಕುಂತು ಮನೆಗೆ ಬಂದ್ವಿ. ಬಂದ್ಗೇಸಿ ಅಲ್ಲೇ ಪಾನಿಪುರಿ ತಿಂದ್ವಿ. ಹಾಗೆ ಜ್ಯೂಸ್ ಅದು ಪಾರ್ಸಲ್ ತಂದು ಮನೆಗೆ ಕುಡಿದ್ವಿ. ಆಮ್ಯಾಗ ಅವ್ರಿಬ್ರು ಊರಿಗೆ ಹೋಗ್ಲತ್ತಿರು. ನಾನು ಕರ ಮಮ್ಮಿ ಬಲ್ಲಿ ಹೋಗ್ತಾ ಇರ್ತೀನಿ. ಮತ್ತು ತಂಗಿ ಯಾವಾಗ ಸಿಗ್ತಾಳೋ ಏನೋ. ಪಾಪ ನೋಡ್ರಿ ನಮ್ಮ ಹಸ್ಬೆಂಡ್ ಅವ್ರು ಕೆಲಸ ಮಾಡಿ ಕೈಯೆಲ್ಲ ಕಿತ್ತಿದ್ವು, ಊಟ ಮಾಡ್ಲಾ ಬರ್ಲಾಗಿತ್ತು. ಹಂಗಾಗಿ ನಾನೇ ಊಟ ಮಾಡಿಸ್ದೆ. ಇವ್ರಿಗೆ ಪಡ್ಯಾಕ ನಾ ಪುಣ್ಯ ಮಾಡಿ ನೋಡ್ರಿ. ಯಾಕಂದ್ರೆ ನಾನು ಪ್ರತಿಯೊಂದಕ್ಕೂ ಸಪೋರ್ಟಾಗಿ ನಿಂದಿರ್ತಾರೆ. ಎಕ್ಸ್ಪೆಷಲಿ ನನ್ನ ಎಜುಕೇಷನ್ ಕನ್ಕರ ಪೂರಾ ಸಪೋರ್ಟ್ ಮಾಡ್ಯಾರ.